ಈ ಥರ ಬೆಲೆ ಸಿಕ್ಕಿದ್ರೆ ಒಳ್ಳೆ ಹೂವು ಕೊಯ್ದರೆ ಆಲ್ಮೋಸ್ಟ್ ರೈತನ ಬಂದು ಫಾರ್ಚುನರಲ್ಲೂ ಓಡಾಡ್ಬೋದು, ಇನ್ನೋವಾನ ಕೃಷ್ಣನಲ್ಲೂ ಕೂಡ ಓಡಾಡ್ಬೋದು. ಫಕೀರ್ನ ಸಳ್ಳಿ ಬಿಟ್ಟು ಮುಂದೆ ಇನ್ನೊಂದು ಎಷ್ಟು ಸಿಗೋ ಊರು ಬಂದು ನಂದಗುಡಿ. ಇವಾಗ ನಂದಗುಡಿ ಬಿಟ್ಟು ಇನ್ನೊಂದು ಸುಮಾರು ಒಂದು 5 ಕಿಲೋಮೀಟ್ರ್ ಹೋಗಬೇಕು. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಆಗಿದೆ ಬೆಳಗಿನ ಜಾವ 8 ಗಂಟೆ ಕಣ್ರಿ. ತೋಟಕ್ಕೆ ಒಂದು 6:30 ಆಗಿತ್ತು ಒಂದು 6:30 ಆಗಿತ್ತು ತೋಟಕ್ಕೆ ಬರೋ ಸಾಕನೆ. ಆದರೆ ಬ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಗ್ತೀವಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನೋ ನೀವು ಮಾಡೋ ಒಂದು ಲೈಕ್ ಕಣ್ರಿ. ನೀವು ಲೈಕ್ ಮಾಡಿದ್ರೆ ನಮ್ಗೆ ಅದೇ ಸಪೋರ್ಟು, ದೊಡ್ಡ ಸಪೋರ್ಟು. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಕೆಳಗಡೆ ಈ ಥರ ಇದೆ ನೋಡಿರಿ, ಈ ಥರ ಅದನ್ನು ಒತ್ಬಿಡ್ರಿ ಸಾಕು. ಓಕೆ, ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಳೆ ಹೊರಿತಾ ಇದ್ದೀವಿ ಕಣ್ರಿ. ಬೆಳಗಿಂದ ಆಲ್ಮೋಸ್ಟು ಇಲ್ಲಿ ಗಂಟೆ ಇವಾಗ ನಾನು ಕುತ್ಕೊಂಡಿದ್ದೀನಲ್ಲ, ಅಲ್ಲಿ ಮೆಷಿಂದ ಬಂದು ನಾನು ಕುತ್ಕೊಂಡಿದ್ದೀನಲ್ಲ, ಇಲ್ಲಿ ಗಂಟೆ ಹೊರ್ಕೊಂಬಂದಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದು ಇನ್ನು ಇಷ್ಟಿದೆ, ಇನ್ನು 4 ಸಾಲು ಇರೋದು. ಆಗ ಈಗ ಸಗನೆ ಊಟದ ಟೈಮ್ಗೆ ಆಲ್ಮೋಸ್ಟ್ ಮುಗಿಸಾಕ್ಬಿಡ್ತೀವಿ. ಊಟ ಟೈಮ್ ಮುಗೀತೈತೆ. ಏನಪ್ಪ ಇವನು ಯಾವಾಗೂ ತಿನ್ನೋದ್ರಲ್ಲೇ ಇರ್ತಾನೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದೊಂದು ಒಂಥರ ಒತ್ತಿದ್ದಂಗೆ, ನಮಗೆ ಟೈಮಿಂಗ್ಸ್ ಇದ್ದಂಗೆ. ಟೀ ಕುಡಿಯೋ ಸಕ್ಕನೆ ಕೆಲಸ ಮುಗಿಸ್ತೀವಿ, ಅಥವಾ ಊಟ ಮಾಡಿದ್ಮೇಲೆ ಮುಗಿಸ್ತೀವಿ, ಊಟಕ್ಕಿಂತ ಮುಂಚೆ ಮುಗಿಸ್ತೀವಿ. ಈ ಥರ ಎಲ್ಲ ಒಂದು ಅಂದಾಜು ಮೇಲೆ ಹೇಳ್ತಾ ಇರ್ತೀವಿ ಕಣ್ರಿ. ಹಾಗಾಗಿ ಯಾರೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವನೇನು ತಿನ್ನೋಕ್ಕೆ ಊಟವನೇ ಅಂತ. ತಿನ್ನೋದಕ್ಕೇನು ಊಟ ಇಲ್ಲ, ಬದುಕೋಕ್ಕೆ ತಿಂತೀವಿ, ತಿನ್ನೋದಕ್ಕೆ ಬದುಕಲ್ಲ ಕಣ್ರಿ ನಾವು ಅಲ್ವೇ. ಓಕೆ, ಇವಾಗ ಸದ್ಯಕ್ಕೆ ಬಂದು ಕಳೆ ಹೊರಿತಾ ಇದ್ದೀರಿ. ಆ ಸಾಲು ಬಂದು ನಮ್ಮ ಅಮ್ಮ ಹೊರಿತಾ ಇದ್ದಾರೆ, ಈ ಸಾಲು ಬಂದು ನಾನು ಹೊರ್ಕೊತಾ ಇದ್ದೀನಿ. ಇನ್ನೇನು 2 ಸಾಲು 4 ಸಾಲಿದೆ, ಒಬ್ರೊಬ್ರಿಗೆ 2 ಸಾಲು ಬರ್ತೈತೆ. ಇನ್ನು ಈ ಟಾಕ್ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಬಂದು ಮೇಲಿನ ಟಾಕ್ಗೆ ಹೋಗಬೇಕು. ಅದು ಇನ್ನು ನೀರು ಬಿಟ್ಟ ಮೇಲೆ ನಡೆಯೋದು, ಹೊರೆಯೋಕ್ಕಾಗೋದು, ಇಲ್ಲಾಂದರೆ ಹೊರೆಯೋಕ್ಕಾಗೋದಿಲ್ಲ. ಯಾಕಂದರೆ ಬರ್ರ ಅಂತ ಆರ್ತೈತೆ. ಇನ್ನು ಕರೆಂಟು ಬರೋದು ಸುಮಾರು 12 ಗಂಟೆಗೆ. ಅಲ್ಲಿವರೆಗೂ ಏನು ಮಾಡೋದು, ಅಲ್ಲಿವರೆಗೂ ಈ ಕೆಲಸ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಕೆಲಸ ನೋಡೋಣ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂದರೆ ಟೊಮೊಟೊ ಬಾತು ಮತ್ತು ನಂಚ್ಕೊಳಕ್ಕೆ ಬೋಂಡ ಕಣ್ರಿ. ಬೋಂಡನ ಮತ್ತು ಟೊಮೊಟೊ ಬಾತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೋಂಡನ ಈ ರೀತಿಯಾಗಿ ಮುರ್ಕೊಂಡು ಜೊತೆ ಚಟ್ನಿನಲ್ಲಿ ಹತ್ಕೊಂಡು ತಿಂತಾಯಿದ್ರೆ ಸೂಪರು. ಊಟ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟು ಇವಾಗ ನಮ್ಮ ಅಕ್ಕ ಅವ್ರಿಗೆ ಹೋಗ್ತಾ ಇದ್ದೀನಿ ಕಣ್ರಿ. ಏನಕ್ಕಪ್ಪ ಅಂತ ನೀವ್ಯಾರಾದ್ರೂ ಕೇಳಿದ್ರೆ ಏನೂ ಇಲ್ಲ, ಹೋಗಿ ತುಂಬ ದಿನ ಆಯಿತು. ಹಾಗಾಗಿ ಇವಾಗ ಮಧ್ಯಾಹ್ನ ಮೇಲೆ ನನಗೂ ಕೂಡ ಏನು ಕೆಲಸ ಇರಲಿಲ್ಲ. ಏನಂದರೆ ಕಳೆ ಹೊರೆಯೋದೇನೋ ಇತ್ತು, ಆದರೆ ತೋಟಕ್ಕೆ ನೀರು ಬಿಟ್ಬಿಟ್ಟು ಹೊರಿಬೇಕು ಗಟ್ಟಿ. ಹಾಗಾಗಿ ಇನ್ನು 12 ಗಂಟೆ ಕರೆಂಟ್ ಬರೋದು, ಇನ್ನು ಸಂಜೆ 3 ಗಂಟೆವರೆಗೂ ಇರ್ತೈತೆ. ಬಂದು ಬಿಟ್ಕೊಂಡು ನಾನು ಅಂದ್ಬಿಟ್ಟು ಇವಾಗ ಸಂಗೆ ಒಂದು ರೌಂಡ್ ಹೊಡ್ಕೊಂಬರೋಣ. ನನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ, ಹಾಗಾಗಿ ಹೋಗ್ತಾ ಇದ್ದೀನಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ನಮ್ಮ ಅಕ್ಕ ಅವ್ರ ತೋಟ ಎಲ್ಲ ತೋರಿಸ್ತೀನಿ. ಅವರು ಎಲ್ಲ ನಮ್ಮಂಗೆ ತರಕಾರಿ ಏನು ಬೆಳೆಯೋದಿಲ್ಲ. ಅವ್ರು ಬಂದು ಆಲ್ಮೋಸ್ಟು ಹೂವು ಜಾಸ್ತಿ ಬೆಳೆಯೋದು. ಆ ಹೂವು ತೋಟಗಳೆಲ್ಲ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ, ಈಗ ಹೋಗ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಫಕೀರ್ನ ಸಳ್ಳಿ ಬಿಟ್ಟು ಮುಂದೆ ಇನ್ನೊಂದು ಎಷ್ಟು ಸಿಗೋ ಊರು ಬಂದು ನಂದಗುಡಿ. ಇವಾಗ ನಂದಗುಡಿ ಬಿಟ್ಟು ಇನ್ನೊಂದು ಸುಮಾರು ಒಂದು 5 ಕಿಲೋಮೀಟ್ರ್ ಹೋಗಬೇಕು. ಹೋಗೋಣ ಬನ್ನಿ. ಇದು ಬಂದು ನಮ್ಮ ಅಕ್ಕ ಅವ್ರ ತೋಟ ಕಣ್ರಿ. ಇದು ಪಕ್ಕದವ್ರ ಜಮೀನು. ಇವ್ರದ್ದು ಬಂದು ರೋಜಾ ಗಿಡ. ಇದು ನಮ್ಮ ಅಕ್ಕ ಅವ್ರದ್ದೇ. ಇದೆಲ್ಲ ರೋಸ್ ತೋಟ ಕಾಣಿಸ್ತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ರೋಸ್ ತೋಟ. ಇದು ಬಂದು ಮುಸ್ಕಿನ್ ವೈಟ್ ಹಾಕಿದ್ದಾರೆ, ಅಂದರೆ ನೆಟ್ ಹಾಕಿದ್ದಾರಲ್ಲ, ಇದು ಬಂದು ಮುಸ್ಕಿನ್ ವೈಟ್ ಹಾಕಿದ್ದಾರೆ. ಮುಸ್ಕಿನ್ ತೋಟಕ್ಕೆ ಹೋಗೋಣ ಬನ್ನಿ ಹೇಗಿದೆ. ಇದು ಬಂದು ಮಿಷಿನ್ ಮನೆಯವ್ರದ್ದು, ಅಂದರೆ ಶೆಡ್ ಹಾಕಿರೋದು, ರೀಸೆಂಟಾಗಿ ಹಾಕೋರೆ. ಇವಾಗ ಬಂದು ಮುಸ್ಕಿನ್ ತೋಟಕ್ಕೆ ಹೋಗೋಣ ಬನ್ನಿ. ಇದು ಬಂದು ಮುಸ್ಕಿನ್ ವೈಟ್ ಕಣ್ರಿ. ಮಳೆ ಬೀಳುತ್ತೆ ಅಂತ ಇದಕ್ಕೆ ಸಾಕ್ರಿ ಜಾಸ್ತಿ ಇರೋದು. ಹೇಳ್ಬೇಕಂದ್ರೆ ಸಾಕ್ರಿ ಅಂತೂ ಸಿಕ್ಕಾಪಟ್ಟೆ ಐತೆ ಈ ಹೂ ಗಿಡಕ್ಕೆ. ಮತ್ತು ಬೆಲೆನೂ ಕೂಡ ಅಷ್ಟೇ, ಸುಮಾರು 1000 ರೂಪಾಯಿ ಗಂಟ ಹೋಗಿತ್ತು. 1200 ಗಂಟ ಹೋಗಿತ್ತು. ಈ ಥರ ಬೆಲೆ ಸಿಕ್ಕಿದ್ರೆ ಒಳ್ಳೆ ಹೂವು ಕೊಯ್ದರೆ ಆಲ್ಮೋಸ್ಟ್ ರೈತನ ಬಂದು ಫಾರ್ಚುನರಲ್ಲೂ ಓಡಾಡ್ಬೋದು, ಇನ್ನೋವಾನ ಕೃಷ್ಣನಲ್ಲೂ ಕೂಡ ಓಡಾಡ್ಬೋದು. ಈ ಥರ ಒಂದು ಬೆಳೆ ಬೆಳೆದುಬಿಟ್ರೆ ಈ ಥರ ಒಂದು ಬೆಲೆ ಸಿಕ್ಕಿದ್ರೆ ಏನಂದರೆ ಇದಕ್ಕೆ ಸಾಕ್ರಿ ಜಾಸ್ತಿ. ಮೇಲೆ ಬಂದು ನೆಟ್ಟು ಹಾಕಬೇಕು, ಈ ಕಡೆ ಮಳೆ ಬಂದರೆ ಒಚ್ಚಕ್ಕೆ ಕವರು ಕೂಡ ಈ ಥರ ಹಾಕಬೇಕು. ಮಳೆ ಬಂದಾಗ ಈ ಥರ ಮುಡ್ಚಬೇಕು. ಸಿಕ್ಕಾಪಟ್ಟೆ ಸಾಕ್ರಿ. ಇದು ಮಳೆ ನಂಗೆ ನಿಂದರೆ
ಸಗಣಿ ಇದೇನು ಮಳೆನಾಗ ನೆಂದರೆ ಈ ಹೂವು ಸಗಣಿ ಆಗೋತೈತೆ. ಮಳೆಗೆ ನೆಂದಿಲ್ಲ ಅಂದರೆ ಇದಕ್ಕೊಂದು ಬೇಡಿಕೆ, ಇಲ್ಲಾಂದರೆ ಇಲ್ಲ. ಮುಸ್ಕಿನ್ ವೈಟ್. ಈಗ ತೋಟಕ್ಕೆ ಬಂದೆ. ನಮ್ಮ ತೋಟಕ್ಕೆ ಎಲ್ಲೇ ಹೋದರೂ ಟೈಮಿಗೆ ಸರಿಯಾಗಿ ಬಂದೇ ಬಿಡ್ಬೇಕಣ್ರಿ. ಯಾಕಂದರೆ ಕರೆಂಟಿಗೆ ಆ ಥರ ಇರ್ತೈತೆ ನಮಗೆ. ಇವಾಗ ಮೇಲಕ್ಕೆ ಕಳೆ ಉರಿಬೇಕಾಗಿತ್ತು, ಅದಕ್ಕೆ ಡ್ಯಾಮ ಸಾಲದು. ಹಾಗಾಗಿ ತೋಟಕ್ಕೆ ನೀರು ಬಿಡೋಕೆ ಬಂದೆ. ಓಕೆ, ಅರ್ಧ ತೋಟಕ್ಕೆ ಬಿಟ್ಟಿದ್ದೀನಿ, ಇನ್ನು ಅರ್ಧ ಸಂಪೋತೈತೆ. ಏನಂದರೆ ನಮ್ಮ ಬದುಕೆ ಅಷ್ಟಾಗಿರುತ್ತೆ ಕಣ್ರಿ. ಏನಂದರೆ ಶಿಫ್ಟ್ಗಳು ಎಲ್ಲೂ ಕೂಡ ನಮಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅಂದರೆ ನಾನೊಬ್ಬನೇ ಅಲ್ಲ, ರೈತರ ಜೀವನನೇ, ರೈತರೆಲ್ಲ ಪ್ರತಿಯೊಬ್ಬರು ರೈತರು ಕೂಡ ಆಲ್ಮೋಸ್ಟ್ ಇಷ್ಟೇ ಆಗಿರುತ್ತೆ. ಹೋದ ಪುಟ್ಟ ಬಂದ ಪುಟ್ಟ ಈ ಥರ ಇರ್ತೈತೆ ನಮ್ಮ ಕತೆಗಳು. ಎಲ್ಲೇ ಹೋಗ್ರು ಒಂದು ರಾತ್ರಿ ನೆಮ್ಮದಿಯಾಗಿರೋಕ್ಕಾಗಲ್ಲ, ಒಂದು 2-3 ದಿನ ಟೆಂಟ್ ಹಾಕೋಕ್ಕಾಗಲ್ಲ, ಎಲ್ಲೋದ್ರೂ ಕೂಡ ಅಷ್ಟೇ. ಹೋದ ಪುಟ್ಟ ಬಂದ ಪುಟ್ಟ ಓಡ್ಬತ್ತಾ ಇರಬೇಕು. ಯಾಕಂತೇಳಿದ್ರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಕೆಲಸಗಳಿರುತ್ತೆ. ಏನಂದರೆ ಮಳೆ ಬಿದ್ದರೆ ರೋಸ್ಟ್ ಡ್ಯಾಮ್ಗಳಿರುತ್ತೆ ಅಂತ ರೋಸ್ಟ್ ಡ್ಯಾಮ್ ಮಾರ್ಬೋದು. ಆದರೆ ಮಳೆನೇ ಇಲ್ವೇ, ಮಳೆ ಇಲ್ದಿರೋ ಕಾರಣ ಎಲ್ಲಿದ್ರೂ ಕೂಡ ಓಡ್ ಬರಬೇಕು. ನೋಡ್ರಿ, ಈ ಥರ ಎಷ್ಟೋ ದೊಡ್ಡದಾಗಿ ಮಳೆ ಬರೋ ರೇಂಜ್ಗೆ ಬಿಲ್ಟಪ್ ಕೊಡ್ತೈತೆ ಮೋಡಗಳು. ಆದರೆ ಸಾಯಂಕಾಲ ಹಾಕ್ತಾ ತೆಪ್ಪಗಾಗ್ಬಿಡ್ತೈತೆ, ಮಳೆನೇ ಇಲ್ಲ ನಮಗೆಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ತೋಟಕ್ಕೆ ನೀರು ಬಿಟ್ಟಿದ್ದೀನಿ. ಇದರಲ್ಲಿ ಬಂದು ಸಂಜೆ ಕಳೆ ಹೊರಿಬೇಕು. ಸಂಜೆ ಸ್ವಲ್ಪ ಹಿಡ್ಕೊತೀವಿ, ಅದಾದಮೇಲೆ ಬೆಳಗ್ಗೆ ಬಂದು ಮತ್ತೆ ಕಂಟಿನ್ಯೂ ಮಾಡಬೇಕು. ಒಂದು ಸಂಜೆ ಬಂದು ಮುಗ್ಸೋಕ್ಕಾಗಲ್ಲ, ಸಂಜೆ ಬರ್ತೀವಿ, ಎಷ್ಟಾದರೆ ಅಷ್ಟು ಹೊರಿತೀವಿ. ಇನ್ನು ಮಿಕ್ಕಿದ್ದು ನಾಳೆ ನೋಡ್ಕೋಬೇಕು. ಇವಾಗ ತೋಟಕ್ಕೆ ನೀರು ಬಿಟ್ಟಿದ್ದೀನಿ, ಚೆಕ್ ಮಾಡ್ಕೊಂಬರ್ಬೇಕು ಒಂದು ಕಡೆಯಿಂದ. ನಿಮಗೆ ಆಮೇಲೆ ಸಿಗ್ತೀನಿ ನಾನು. ಈಗ ಸಂಜೆ ಆಗಿದೆ, ತೋಟಕ್ಕೆಲ್ಲ ನೀರು ಬಿಟ್ಟು ಕಳೆ ಹೊರಿಯೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಕಣ್ರಿ. ಆವಾಗಲೇ ನೋಡಿದಾಗ ಎಷ್ಟು ಗುಣಿಗಳಲ್ಲಿ ಕಳೆಯಿತು ನೋಡ್ರಿ. ಈಗ ನೋಡ್ರಿ ಎಷ್ಟು ನೀಟಾಗಿದೆ. ಇವಾಗ ಆಲ್ರೆಡಿ 4 ಗಂಟೆ ಹೊರ್ಕೊಂಡು ಹೊರಟೋಗಿದ್ದೀವಿ. ಅಲ್ಲಿ ನಾವು ಮೋರಿತಾ ಇದ್ರೆ ಅದ್ರ ಪಕ್ಕದ ಸಾಲ ನಂದು ಕಣ್ರಿ. ಪ್ರೇಮಕ್ಕ ಆಯ್ತೇನಮ್ಮ? ಆಯ್ತಾ ಬಂಗಾರ್ಯ? ಅದೇನು ಕೂತ್ಕೊಂಡ್ಬಿಟ್ಟಿದ್ಯಾ? ಚಾಪೆ ಒಂದು ಎತ್ಕೊಂಬರ್ಲಾ? ಅಲ್ಲ, ಚಾಪೆ ಒಂದು ಎತ್ಕೊಬರ್ಲಾ? ಏನು ಈ ಪಸರ್ಕಿದ್ರೆ ಬಲೆ ಬೇಜಾರಳಮ್ಮ, ಬುಜ್ಜಡಿ ಉರಿಯಕ್ಕೆ ಅಲ್ಲ. ಇನ್ನು ಈ ಟಾಕೆಲ್ಲ ಅದೇ ಭಾಳ ಎತ್ತಾ ಇದ್ದೀನಿ. ಎತ್ತಿಲ್ಲ ಅಂದರೆ ನನ್ನೇನು ಸಂಸಾರಿ ಅಂತಾರ, ಇಲ್ಲ ತಿರ್ಬೋಕೆ ಅಂತಾರ ಹೇಳ? ಪ್ರೇಮಕ್ಕ ಕ್ಲೀನ್ ಆಗೋರಿ. ಈಗ ಸಮಯ ಆಗಿದೆ ಸಂಜೆ 5 ಗಂಟೆ ಅಂತೀನಿ, ಸಾರಿ 6 ಗಂಟೆ 45 ನಿಮಿಷ ಆಗಿದೆ. ಬೆಳಗಿಂದ ಬಂದು ಸಂಜೆವರೆಗೂ ಇಷ್ಟವರೆಗೂ ಕೆಲಸ ನಡೀತು ಕಣ್ರಿ. ಇವತ್ತಿನ ಒಂದು ರೋಟೀನ್ ಅಂತಲೇ ಹೇಳ್ಬೋದು. ಇನ್ನು ನಾನು ಕೂಡ ಕೈ ಕಾಲೆಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳಿಕೊಂಡು, ಮುಖ ತೊಳೆಯೋಕೆ ನಾವು ಸೋಪು ಸ್ನೋ ಪ್ಯಾರನ್ಲಲ್ಲಿ ಇನ್ನೊಂದೇನು ಮಾಡೋದಿಲ್ಲ, ಇಲ್ಲ ಡ್ರಮ್ಮಲ್ಲಿ ಇರ್ತೈತೆ. ಜಗ್ಗೆತ್ಕೊಂಡು ಹಾಕಿ ತಿಕ್ತೀನಿ ಅಷ್ಟೇ. ಯಾವ ಸೋಪು ಕೂಡ ಬಳಸೋದಿಲ್ಲ, ಅದಕ್ಕೆ ನಮ್ಮದು ಗ್ಯಾರಂಟಿ ಕಲರ್ ಅಲ್ವೇ. ಯಾವ ಸೋಪ್ ಹಾಕಿದ್ರೆ ಏನು, ಯಾವ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ಮೇಕಪ್ ಮಾಡಿಸ್ಕೊಂಡ್ರು ಕೂಡ ನಮ್ದು ಇರೋ ಕಲರ್ ಅದೆಲ್ಲೂ ಹೋಗೋದಿಲ್ಲ ಅಲ್ವೇ. ಏನಂದರೆ ನಾನು ಒಬ್ಬಂದೆಲ್ಲ ನಮ್ಮ ಇದು ಬಿಸಿಲಲ್ಲಿ ಕೆಲಸ ಮಾಡೋರ್ದೆಲ್ಲ ನಮ್ದು ಇಷ್ಟೇ ಕತೆ. ನಾವು ಕೇರ್ಲೆಸ್ ಮಾಡೋಕ್ಕೆ ಹೋಗಲ್ಲ, ಅದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾವುದೋ ಒಂದು ಕಲರು ಒಟ್ಟಿನಲ್ಲಿ ಕೆಲಸ ಮಾಡಬೇಕು, ನೆಮ್ಮದಿಯಾಗಿ ಜೀವನ ನಡೆಸಬೇಕು. ಇಷ್ಟೇ ನಮ್ಮನ್ನ ಒಂದು ಬದುಕಂತಲೇ ಹೇಳ್ಬೋದು ಕಣ್ರಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಕೆಲಸ ಮಾಡಿದ್ದಾಯಿತು. ಇನ್ನು ಸಂಜೆ ಕತ್ಲಾಗ್ತಾ ಬಂತು. ಇನ್ನು ಕಳೆ ಹೊರೆಯೋದೆಲ್ಲ ನಾಳೆ ಬೆಳಗ್ಗೆ ಪೆಂಡಿಂಗ್ ಇರ್ತೈತೆ. ನಾಳೆ ಬೆಳಗ್ಗೆ ಮುಗಿಸಾಕ್ತೀವಿ. ನಾಳೆ ಮುಗಿಸಾಕಿದ್ದೀವಿ ಅಂದರೆ ನಮ್ಮ ತೋಟದಲ್ಲಿ ಗುಣಿಗಳಲ್ಲೆಲ್ಲ ಕಳೆ ಕ್ಲೀನ್ ಮಾಡಿದ್ದು ಆಗೋತೈತೆ. ಇನ್ನು ನೆಕ್ಸ್ಟ್ ಬಂದು ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಇನ್ನು ಬೈಲ್ ಮೇಲೆ ಕಳೆ ಒಂದಿದೆ. ಆ ಬೈಲ್ ಮೇಲೆ ಕ್ಲೀನ್ ಮಾಡ್ಬೇಕಂತ ಹೇಳಿದ್ರೆ ಮಳೆ ಬರಬೇಕು. ಆದರೆ ಮಳೆ ನಂಬ್ಕೊಂಡಿದ್ದೀನಿ, ಆದರೆ ಮಳೆನೇ ಬಿದ್ದಿಲ್ಲ. ಈ ಆಷಾಢ ಗಾಳಿ ಮುಗಿಯೋವರೆಗೂ ಮಳೆ ಬರೋದಿಲ್ಲ. ಮಳೆ ಬಿದ್ದಿಸಕ್ಕೆ ನಮ್ಮ ರೋಟ್ರಿ ಎತ್ಕೊಂಡು ಹೊಡೆದ್ರೆ ಸಾಕು, ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ಇನ್ನು ಅದೇನು ನನಗೇನು ದೊಡ್ಡ ವಿಷಯ ಅಲ್ಲ. ಮೊದಲಾದರೆ ನಮ್ಮ ತೋಟದಲ್ಲಿ ಚಪ್ಪರದಲ್ಲಿ ಕಳೆ ಬಂದರೆ ಅಯ್ಯೋ ಹೇಗಪ್ಪ ಈ ಕಳೆ ಬಂದು, ಒಂದ್ಸರಿ ಒಂದು ಕಡೆ ಮಳೆ ಬಿತ್ತು ಅಂತ ಖುಷಿ, ಇನ್ನೊಂದು ಕಡೆ ಅಯ್ಯೋ ಮಳೆ ಬಿತ್ತ ಬೈಲ್ ಮೇಲೆಲ್ಲ ಕಳೆ ಬರ್ತದೆ, ಇದನ್ನ ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅನ್ಸೋದು. ಕಳೆ ಔಷಧಿ ಇದೆ, ಕಳೆ ಔಷಧಿ ಹೊಡಿಬೋದು, ಆದರೆ ಗಿಡಕ್ಕೆ ಬಂದು ತೊಂದರೆ. ಅದೊಂದು ಕಡೆ ಯೋಚನೆ, ಏನಪ್ಪ ಮಾಡೋದು ಅಂದ್ಬಿಟ್ಟು ಹೊರದು ಸುಸ್ತಾಗ್ತಾ ಇದ್ರಿ. ಆದರೆ ಬಂತು ನೋಡ್ರಿ
ಯಮ ಭೂತ ಥರ ಟಿಲ್ಲರು. ಆ ಟಿಲ್ಲರ್ ಬಂದ ಮೇಲೆ ನಮ್ಮ ಮನೆಗೆ ಎಷ್ಟೇ ಕಳೆ ಬರಲಿ, ಏಯ್ ಮಗನ್ ಇನ್ನೊಂದಷ್ಟು ಕಳೆ ಬರಲಿ ಅಂತ ನಾನೇ ಕೂಡ ದೇವ್ರನ್ನ ಬೇಡ್ಕೊತೀನಿ. ಯಾಕಂತೇಳಿದ್ರೆ ಟಿಲ್ಲರ್ ಇದೆ, ಪೆಟ್ರೋಲ್ ಹಾಕು ಓಡಿ ಹೊಡೆದು ಕಳೆ ಎಲ್ಲ ಬಣ್ಣ ಮಾಡಾಕ್ತೀನಿ. ಈ ಥರ ನಡೀತೈತೆ ಬೈಲ್ ಮೇಲೆ. ಅದ್ರ ಗುಣಿಗಳಲ್ಲಿ ಕೈಯಲ್ಲಿ ಕ್ಲೀನ್ ಮಾಡ್ಕೊಬೇಕು. ಗುಣಿಗಳಲ್ಲಿ ಬಿಡ್ರಿ ನೋಡ್ರಿ, ನೆನ್ನೆ ಒಂದಿನ ಇವತ್ತೊಂದಿನ ಕಂಪ್ಲೀಟಾಗಿ ಹಾಗೆ ಇನ್ನೇನು ಮುಗಿತಾ ಬಂದಿದೆ. ಇನ್ನು ನಾಳೆ ಒಂದು ಊಟ ಟೈಮ್ಗೆಲ್ಲ ಆಲ್ಮೋಸ್ಟ್ ಮುಗಿಸಾಕ್ತೀವಿ. ಇಷ್ಟೇ ಅಲ್ವೇ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಆಯಿತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ಈ ವಿಡಿಯೋನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನಸು